ಪರಿಷತ್ಗೆ ನಾಲ್ವರ ನಾಮನಿರ್ದೇಶನ ಪಾಲಿಟಿಕ್ಸ್. ನಾಲ್ವರ ಹೆಸರು ನಿಜಕ್ಕೂ ಕೂಡ ಫೈನಲ್ ಆಗಿದೆಯಾ? ನಿಜಕ್ಕೂ ರಾಜಭವನಕ್ಕೆ ಅಂತಿಮ ಪಟ್ಟಿ ರವಾನೆಯಾಗಿದೆಯಾ? ಪರಿಷತ್ಗೆ ನಾಲ್ವರ ನಾಮನಿರ್ದೇಶನ ಪಾಲಿಟಿಕ್ಸ್. ನಾಲ್ವರ ಹೆಸರು ನಿಜಕ್ಕೂ ಫೈನಲ್ ಆಗಿದೆಯಾ? ನಿಜಕ್ಕೂ ರಾಜಭವನಕ್ಕೆ ಅಂತಿಮ ಪಟ್ಟಿ ರವಾನೆಯಾಗಿದೆಯಾ? ಹೈಕಮಾಂಡ್ ಕಡೆ ಕ್ಷಣದಲ್ಲಿ ಪಟ್ಟಿಗೆ ತಡೆ ಹಿಡಿತ. ಕೇವಲ ಚರ್ಚೆಯಾಗಿ ಪಟ್ಟಿಯನ್ನ ತೇಲಿ ಬಿಡ್ತಾ ಕಾಂಗ್ರೆಸ್. ಇದೀಗ ಕಾಂಗ್ರೆಸ್ ಪಡಸಾಲಿಯಲ್ಲಿ ಇದೇ ವಿಚಾರ ಚರ್ಚೆ. ನಿಮ್ಮ ಫ್ರೀಡಂ ಟಿವಿ ಬಿಚ್ಚಿಡಲಿದೆ ಅಸಲಿ ರಾಜಕೀಯದ ಸತ್ಯ. ಎಸ್ ವೀಕ್ಷಕರೇ, ಪರಿಷತ್ಗೆ ನಾಲ್ವರ ಹೆಸರು ನಾಮನಿರ್ದೇಶನವಾಗಿತ್ತು. ಈ ನಾಲ್ವರ ಹೆಸರಿನಲ್ಲಿ ಎರಡು ಹೆಸರಿದೆಯಲ್ಲ, ಆ ಎರಡು ಹೆಸರಿನ ಹಿಂಬದಿ ಮುಂಬದಿ ಅಂತಂದ್ರೆ ಅವರು ಹಿಂದೆ ಮಾಡಿರುವಂತಹ ಕೇಸ್ಗಳ ವಿಚಾರ, ಮುಂದೆ ಅವರು ನಡೆದುಕೊಳ್ಳುವಂತಹ ವಿಚಾರ, ಇದರೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳಾಗಿತ್ತು. ಈಗ ನಾಲ್ವರ ಪೊಲಿಟಿಕ್ಸ್ ಏನ್ ಹೇಳ್ತಾ ಇದೆ? ಇವರ ನಾಮನಿರ್ದೇಶನದಲ್ಲಿ ನಿಜಕ್ಕೂ ಪೊಲಿಟಿಕ್ಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ನ್ಯೂಸ್. ನಾಲ್ವರ ಹೆಸರು ನಿಜಕ್ಕೂ ಕೂಡ ಫೈನಲ್ ಆಗಿದೆಯಾ? 4 ಜನರ ಹೆಸರನ್ನ ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಆ 4 ಜನದ ಹೆಸರು ನಿಜಕ್ಕೂ ಕೂಡ ಫೈನಲ್ ಆಗಿದೆಯಾ ಎನ್ನುವಂಥದ್ದು ಹಲವೆಡೆ ಚರ್ಚೆಯಾಗಿ ಪಟ್ಟಿಯನ್ನ ತೇಲಿ ಬಿಡ್ತಾ ಇದೆಯಾ ಕಾಂಗ್ರೆಸ್. ಇದೀಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಇದೇ ವಿಚಾರದ ಬಗ್ಗೆ ಚರ್ಚೆ ಕೂಡ ನಡೆಸಲಾಗ್ತಾ ಇದೆ. ಹೈಕಮಾಂಡ್ ಕಡೆ ಕ್ಷಣದಲ್ಲಿ ಪಟ್ಟಿಗೆ ತಡೆ ಹಿಡಿತಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. 4 ಜನರ ಹೆಸರನ್ನ ಪರಿಷತ್ಗೆ ನಾಮನಿರ್ದೇಶನ ಮಾಡಲಾಗಿತ್ತು. ಆ 4 ಹೆಸರಿನಲ್ಲಿ ಒಂದೊಂದು ಹೆಸರಿನಲ್ಲ ಹಿಂದೆಯೂ ಕೂಡ ಒಂದೊಂದು ವಿಚಾರಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಇವರಿಗೆ ಪರಿಷತ್ ಸ್ಥಾನ ಕೊಡಬಾರದು ಅಂತ ಹೇಳಿ ಪತ್ರಗಳನ್ನು ಕೂಡ ಬರೆದಿದ್ದುಂಟು ರಾಜ್ಯಪಾಲರಿಗೆ. ಹಾಗಾದ್ರೆ ಪರಿಷತ್ ನಾಲ್ವರ ನಾಮನಿರ್ದೇಶನದಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆಯಾ ಎನ್ನುವಂಥದ್ದು. ಪರಿಷತ್ಗೆ 4 ಹೆಸರು ಫೈನಲ್ ಆಗಿಯೇ ಇಲ್ಲ. ಕಾರಣ ಹೈಕಮಾಂಡ್ ಅಧಿಕೃತವಾಗಿ ಪಟ್ಟಿ ಪ್ರಕಟಿಸಿಲ್ಲ. ರಾಜಭವನಕ್ಕೂ ರವಾನೆ ಆಗಿಲ್ಲ ನಾಮನಿರ್ದೇಶನದ ಪಟ್ಟಿ. ಪರಿಷತ್ಗೆ 4 ಹೆಸರು ಫೈನಲ್ ಆಗಿಯೇ ಇಲ್ಲ. ಕಾರಣ ಹೈಕಮಾಂಡ್ ಅಧಿಕೃತವಾಗಿ ಪಟ್ಟಿ ಪ್ರಕಟಿಸಿಲ್ಲ. ರಾಜಭವನಕ್ಕೂ ರವಾನೆಯಾಗಿಲ್ಲ ನಾಮನಿರ್ದೇಶನದ ಪಟ್ಟಿ. ಕೇವಲ ಚರ್ಚೆಗೆಂದು 4 ಹೆಸರು ತೇಲಿಬಿಟ್ಟಂತಹ ಕಾಂಗ್ರೆಸ್ ಸದ್ದು ಮಾಡಿದ್ವು. ಗಿರೀಶ್ ಬಾಬು, ಅಮೀನ್ ಮಟ್ಟು, ಆರತಿ ಕೃಷ್ಣ, ಡಿಜೆ ಸಾಗರ್ ಅವರ ಹೆಸರು. ನಿರೀಕ್ಷೆಯಂತೆ ಈ 4 ನಾಮನಿರ್ದೇಶನಕ್ಕೆ ಪಕ್ಷದಲ್ಲಿ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಜೆಡಿಎಸ್ನಿಂದ ವಲಸೆ ಬಂದ ಇಬ್ಬರಿಗೆ ಮಣೆ ಹಾಕಿದ್ಯಾಕೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸಲಿರುವಂತಹ ಡಿಕೆ ಶಿವಕುಮಾರ್ ಪಕ್ಷದ ನಾಡಿ ಮಿಡಿತ ಅರಿತು ಮುಂದಿನ ಹೆಜ್ಜೆ ಏರಿಸಲು ಹೈಕಮಾಂಡ್ ಪ್ಲಾನ್. ಪರಿಷತ್ ನಾಮನಿರ್ದೇಶನದ ಪಟ್ಟಿ ಬದಲಾಗುವ ಸಾಧ್ಯತೆಗಳು ಹೆಚ್ಚಿದೆ. 4 ಜನರ ಹೆಸರನ್ನ ಹೀಗೆ ಸುಮ್ಮನೆ ತೇಲ್ಸಿ ಬಿಟ್ಬಿಡ್ತಾ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದು. ಚರ್ಚೆಗೆ ಅಂತ ಹೇಳಿ 4 ಜನರ ಹೆಸರು ಹೇಳ್ತಾ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿತಾ ಇದೆ. ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪರಿಷತ್ಗೆ 4 ನಾಮನಿರ್ದೇಶನ ಆಗಿದೆ. ಆ 4 ಹೆಸರು
ಆ ಹೆಸರಿನ ಮೇಲೆ ಪಾಲಿಟಿಕ್ಸ್ಗಳು ಕೂಡ ಈಗ ನಡೀತಾ ಇರುವಂತದ್ದು. ಕಾರಣ ಹೈಕಮಾಂಡ್ ಅಧಿಕೃತವಾಗಿ ಈ ಒಂದು ಪಟ್ಟಿಯನ್ನ ಪ್ರಕಟಣೆ ಮಾಡಿಲ್ಲ. ರಾಜಭವನಕ್ಕೂ ಕೂಡ ಈ ಒಂದು ಪಟ್ಟಿಯ ರವಾನೆ ಆಗೇ ಇಲ್ಲ. ನಾಮನಿರ್ದೇಶನದ ಈ ಒಂದು ಪಟ್ಟಿ ರಾಜಭವನಕ್ಕೂ ಕೂಡ ರವಾನೆ ಆಗಿಲ್ಲ. ನಾಮನಿರ್ದೇಶನದ ಪಟ್ಟಿ ಅಂತಂದ್ರೆ ಹಿಂಗೆ ಸುಮ್ಮನೆ ಚರ್ಚೆ ಮಾಡ್ಲಿಕ್ಕೆ 4 ಹೆಸರನ್ನ ಬಿಟ್ಟಿರೋದಾ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ರಾಜಭವನಕ್ಕೂ ರವಾನೆ ಆಗ್ಲಿಲ್ಲ ನಾಮನಿರ್ದೇಶನ ಅಂತಂದ್ರೆ ಸುಮ್ಮನೆ ಯಾಕೆ 4 ಹೆಸರನ್ನ ಹೇಳ್ತಾ ಇದ್ದೀರಾ? ಕೇವಲ ಚರ್ಚೆಗೆಂದು 4 ಹೆಸರನ್ನ ತೇಲಿ ಬಿಟ್ಟಿದೆ ಕಾಂಗ್ರೆಸ್ ಎನ್ನುವಂತಹ ಮಾತು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇರುವಂತದ್ದು. ಸದ್ದು ಮಾಡಿದ್ವು ಗಿರೀಶ್ ಬಾಬು, ಅಮೀನ್ ಮಟ್ಟು, ಆರತಿ ಕೃಷ್ಣ, ಡಿಜೆ ಸಾಗರ್ ಅವರ ಹೆಸರು. ಇದರಲ್ಲಿ ಅಮೀನ್ ಮಟ್ಟು, ಆರತಿ ಕೃಷ್ಣ ಇವರಿಬ್ಬರ ಹೆಸರು ಬಂದಿರೋದಕ್ಕೆ ಒಂದಿಷ್ಟು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಗಿರೀಶ್ ಬಾಬು, ಡಿಜೆ ಸಾಗರ್ ಏನಿದ್ದಾರಲ್ಲ ಅವರ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರಬಹುದು. ಆದ್ರೆ ಅಮೀನ್ ಮಟ್ಟು ಮತ್ತು ಆರತಿ ಕೃಷ್ಣ ಅವರಿಗೆ ಯಾಕೆ ಪರಿಷತ್ತಿನಲ್ಲಿ ಸ್ಥಾನವನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿ ಅದೇ ಪಕ್ಷದವರು ಮಾತನಾಡ್ತಾ ಇದ್ದಿದ್ದು ಕೂಡ ಇತ್ತು. ನಿರೀಕ್ಷೆಯಂತೆ ಆ 4 ನಾಮನಿರ್ದೇಶನಕ್ಕೆ ಪಕ್ಷದಲ್ಲಿ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಈಗ ರಾಜಭವನಕ್ಕೂ ಕೂಡ ಅವರ ಹೆಸರು ರವಾನೆ ಆಗಿಲ್ಲ. ಯಾಕಾಗಿ? ಬರೀ ಚರ್ಚೆಗಾಗಿ 4 ಹೆಸರನ್ನ ಬಿಟ್ಟಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.